ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಮೌನ ಇನ್ಕಲಹೋ ನಾಸ್ತಿ, ಅಂದ್ರೆ ಮೌನವಾಗಿರೋದ್ರಿಂದ ಯಾವುದೇ ಕಲಹ ಅಥವಾ ಜಗಳಗಳು ಸಮಾಪ್ತಿಯಾಗುತ್ತೆ ಅಂತ. ನೀವೇನಾದ್ರೂ ಹೇಳೋದಕ್ಕಿಂತ ಸೈಲೆಂಟ್ ಆಗಿರೋದು ಒಳ್ಳೇದು. ಸೈಲೆಂಟ್ ಆಗಿದ್ದು ಅವರ ಮಾತುಗಳನ್ನ ಕೇಳಿಸಿಕೊಳ್ಳಿ, ಮತ್ತೆ ಅದರ ಮೇಲೆ ಕೆಲಸ ಮಾಡಿ. ಸೈಲೆಂಟ್ ಆಗಿರೋದು ವೀಕ್ ಅಂತ ಅಲ್ಲ, ಬದಲಿಗೆ ಜನರಿಗೆ ಇದು ಗೊತ್ತಾಗೋದಿಲ್ಲ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು. ಸ್ನೇಹಿತರೆ, ಈ ಒಂದು ಮಾತನ್ನ ಯಾವಾಗ್ಲೂ ನೆನಪಿಡಿ. ಬಿಲ್ಲಿನಿಂದ ಹೊರಟ ಬಾಣ, ಬಂದೂಕಿನಿಂದ ಹೊರಟ ಗುಂಡು ಮತ್ತು ಬಾಯಿಯಿಂದ ಹೊರಟ ಮಾತು ಮತ್ತೆ ಯಾವತ್ತೂ ಕೂಡ ಹಿಂದೆ ಬರೋದಿಲ್ಲ. ನಾಲಿಗೆ ಅನ್ನೋದು ದೇಹದ ಎಂತ ಒಂದು ಭಾಗ ಅಂದ್ರೆ ಇದರಲ್ಲಿ ಒಂದು ಮೂಳೆನೂ ಸಹ ಇರೋದಿಲ್ಲ. ಆದ್ರೆ ಇದು ತನ್ನ ಮಾತಿನಿಂದ ದೇಹದ ಪೂರ್ತಿ ಮೂಳೆಗಳನ್ನ ಮುರಿಸುವ ಶಕ್ತಿಯನ್ನ ಹೊಂದಿದೆ. ಜಾಸ್ತಿಯಾಗಿ ಮಾತನಾಡೋದು ನಿಮ್ಮನ್ನ ತುಂಬಾ ಸಮಸ್ಯೆಗಳಿಗೆ ಹೀಡ್ ಮಾಡಬಹುದು, ಮತ್ತು ಕಡಿಮೆ ಮಾತನಾಡೋದು ನಿಮ್ಮನ್ನ ತುಂಬಾ ಸಮಸ್ಯೆಗಳಿಂದ ಬಚಾವ್ ಮಾಡಬಹುದು. ಈ ಮಾತುಗಳು ನಿಮ್ಮ ಶಕ್ತಿಯೂ ಆಗಬಹುದು ಮತ್ತು ನಿಮ್ಮ ಶತ್ರುನೂ ಆಗಬಹುದು. ದುರ್ಯೋಧನ ಜಾರಿ ಬಿದ್ದಾಗ ದ್ರೌಪದಿಯು ನಗದೆ ಹೋಗಿದ್ರೆ, ದುರ್ಯೋಧನ ನನ್ನ ಅಂಧ ಪುತ್ರ ಅಂತ ಹೇಳದೆ ಹೋಗಿದ್ರೆ, ದುರ್ಯೋಧನ ಪಾಂಡವರನ್ನ ಜೂಜಾಟಕ್ಕೆ ಕರಿತಾ ಇರಲಿಲ್ಲ ಮತ್ತು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಮಾಡ್ತಾ ಇರಲಿಲ್ಲ. ಮಹಾಭಾರತದಂತ ದೊಡ್ಡ ಯುದ್ಧನೇ ಆಗ್ತಾ ಇರಲಿಲ್ಲ ಮತ್ತು ಅದರಲ್ಲಿ ಕೋಟ್ಯಾಂತರ ಜನರ ಪ್ರಾಣನೂ ಹೋಗ್ತಾ ಇರಲಿಲ್ಲ. ನಾವು ತುಂಬಾನೇ ಕೇಳಿದೀವಿ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತನಾಡಿ ಅಂತ. ಆದ್ರೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಕಡಿಮೆ ಮಾತನಾಡಿ. ಯಾಕಂದ್ರೆ ನೀವು ಎಷ್ಟು ಜಾಸ್ತಿ ಮಾತಾಡ್ತಿರೋ ಜನರ ಕಣ್ಣಿಗೆ ನೀವು ಅಷ್ಟು ಸಾಧಾರಣವಾಗಿ ಕಾಣ್ತೀರಾ. ಸ್ನೇಹಿತರೆ, ಮಾತು ಅನ್ನೋದು ಎಲ್ಲರಿಗೂ ಬರುತ್ತೆ. ನೀವು ಮಾತಿನ ಮೂಲಕ ಜನರನ್ನ ಪ್ರಭಾವಿತರನ್ನಾಗಿ ಮಾಡೋ ಪ್ರಯತ್ನವನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಜಾಸ್ತಿ ಮಾತಾಡ್ತಿರುವಾಗ ತುಂಬಾನೇ ಚಾನ್ಸಸ್ ಇರುತ್ತೆ ನೀವು ಮೂರ್ಖತನದ ಮಾತನಾಡೋದು, ಮತ್ತು ಈ ಮಾತು ನಿಮ್ಮ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ನೀವು ತುಂಬಾನೇ ಕಡಿಮೆ ಮಾತನಾಡ್ತಿದ್ರೆ ನೀವು ಒಳಗಿಂದ ಎಷ್ಟೇ ಮೂರ್ಖನಾಗಿದ್ರು ಕೂಡ ಹೊರಗಿಂದ ಸ್ಮಾರ್ಟ್ ಆಗಿ ಕಾಣ್ತೀರಾ. ಸ್ನೇಹಿತರೆ, ಈ ದುನಿಯಾದ ಒಂದು ಸತ್ಯ ಏನಂದ್ರೆ, ಯಾವಾಗ ನೀವು ಅವಶ್ಯಕತೆಗಿಂತ ಕಡಿಮೆ ಮಾತನಾಡ್ತಿರೋ ನೀವು ನಾರ್ಮಲ್ ವ್ಯಕ್ತಿಗಿಂತ ಮಹಾನ್ ಮತ್ತು ಪವರ್ಫುಲ್ ವ್ಯಕ್ತಿ ತರ ಕಾಣ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಬರೋಣ ಸೈಲೆಂಟ್ ಆಗಿರೋದು ಹೇಗೆ ನಿಮ್ಮನ್ನ ಒಬ್ಬ ಪವರ್ಫುಲ್ ಮತ್ತು ವ್ಯಾಲ್ಯೂಯಬಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅನ್ನೋದನ್ನ. ಸೈಲೆಂಟ್ ಆಗಿರೋದರ ಮೊದಲನೇ ಲಾಭ ಏನಂದ್ರೆ, ಸೈಲೆಂಟ್ ವಿಲ್ ಮೇಕ್ ಯು ಅಪಿಯರ್ ಮೋರ್ ಪವರ್ಫುಲ್. ಸೈಲೆಂಟ್ ಆಗಿರೋದು ನಿಮ್ಮನ್ನ ಒಬ್ಬ ಪವರ್ಫುಲ್ ವ್ಯಕ್ತಿ ತರ ಕಾಣುವಂತೆ ಮಾಡುತ್ತೆ. ಸ್ನೇಹಿತರೆ, ಒಂದು ಫೇಮಸ್ ಮಾತಿದೆ, ಆ ಫೂಲ್ ಇಸ್ ನೌನ್ ಬೈ ಇಸ್ ಸ್ಪೀಚ್ ಅಂಡ್ ಅ ವೈಸ್ ಮ್ಯಾನ್ ಬೈ ಸೈಲೆನ್ಸ್. ಒಬ್ಬ ಬುದ್ಧಿವಂತ ವ್ಯಕ್ತಿ ಆವಾಗ ಮಾತಾಡ್ತಾನೆ ಯಾವಾಗ ಅವಶ್ಯಕತೆ ಇರುತ್ತೋ, ಆದ್ರೆ ಒಬ್ಬ ಮೂರ್ಖ ವ್ಯಕ್ತಿ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾನೆ. ನೀವು ತುಂಬಾ ಸಲ ಇದನ್ನ ನೋಟಿಸ್ ಮಾಡಿರ್ತೀರಾ. ನೀವು ಯಾರ ಜೊತೆನಾದ್ರೂ ವಾದ ಮಾಡ್ತಾ ಇರ್ತೀರಾ. ವಾದ ಮಾಡಿದ ನಂತರ ನೀವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಇದನ್ನ ನಾನು ಮಾತಾಡಬಾರ್ದಿತ್ತು, ಯಾಕೆ ಮಾತಾಡಿದೆ, ಆ ಸಮಯದಲ್ಲಿ ಇದು ನನ್ನ ತಲೆಯಲ್ಲಿ ಯಾಕೆ ಬಂತು ಅಂತ ತುಂಬಾ ಯೋಚನೆ ಮಾಡ್ತೀರಾ. ಆ ಸಮಯದಲ್ಲಿ ನಿಮ್ಮ ಪೂರ್ತಿ ಫೋಕಸ್ ಕೇವಲ ನಿಮ್ಮ ಮಾತಿನ ಮೇಲೆ ಇರುತ್ತೆ. ನಿಮ್ಮ ಮೈಂಡ್ಗೆ ಆಗ ಸಮಯನೇ ಇರೋದಿಲ್ಲ ನೀವು ಏನ್ ಮಾತಾಡ್ತಿದ್ದೀರ ಅಂತ ಯೋಚನೆ ಮಾಡೋದಕ್ಕೆ. ವಾದ ಮಾಡುವ ಆವೇಶದಲ್ಲಿ, ಕೋಪದಲ್ಲಿ ನೀವೇನಾದ್ರೂ ತಪ್ಪು ಮಾತನಾಡ್ಬಿಡ್ತೀರಾ. ಆಮೇಲೆ ತುಂಬಾನೇ ಪಶ್ಚಾತ್ತಾಪ ಪಡ್ತೀರಾ. ಅದಕ್ಕೆ ಯಾವಾಗ್ಲೂ ಮಾತಾಡ್ತಾನೆ ಇರಬಾರ್ದು, ಸ್ವಲ್ಪ ಸೈಲೆಂಟ್ ಆಗಿ ಇರಬೇಕು. ಯಾವಾಗ ನೀವು ಸೈಲೆಂಟ್ ಆಗಿ ಇರ್ತೀರೋ ಆಗ ನಿಮಗೆ ಯೋಚನೆ ಮಾಡೋದಕ್ಕೆ ಸಮಯ ಸಿಗುತ್ತೆ. ಆಗ ನೀವು ಇದನ್ನಷ್ಟೇ ಮಾತಾಡ್ತೀರಾ ಯಾವುದು ಅವಶ್ಯಕತೆ ಇದೆಯೋ ಮತ್ತು ಸರಿಯಾಗಿದೆಯೋ. ಯಾವಾಗ ನೀವು ಸೈಲೆಂಟ್ ಆಗಿದ್ದು ಮಾತಾಡ್ತೀರೋ ನಿಮ್ಮ ಮಾತಿನಲ್ಲಿ ಒಂದು ತೂಕ ಇರುತ್ತೆ ಮತ್ತು ಜನರು ನಿಮ್ಮ ಮಾತನ್ನ ತುಂಬಾ ಗಮನ ಕೊಟ್ಟು ಕೇಳ್ತಾರೆ. ಈ ಒಂದು ಕ್ವಾಲಿಟಿ ನಿಮ್ಮ ಸೀಕ್ರೆಟ್ ಪರ್ಸನಾಲಿಟಿಯನ್ನ ತೋರಿಸುತ್ತೆ. ಯಾವ ಸಮಯದಲ್ಲಿ ನೀವು ಸೈಲೆಂಟ್ ಆಗಿ ಇರ್ತೀರೋ ಮತ್ತು ಅವಶ್ಯಕತೆಗಿಂತ ಕಡಿಮೆ ಮಾತನಾಡಿರ್ತೀರೋ ಆಗ ನೀವು ಸರಿಯಾಗಿ ಮಾತಾಡಿರ್ತೀರಾ. ನಂಬರ್ 2, ನೋ ಒನ್ ಕ್ಯಾನ್ ಫೂಲ್ ಯು ಆರ್ ಮ್ಯಾನಿಪ್ಯುಲೇಟ್ ಯು. ಯಾರು ಕೂಡ ನಿಮ್ಮನ್ನ ಅಷ್ಟು ಈಸಿಯಾಗಿ ಮೂರ್ಖರನ್ನಾಗಿ ಮಾಡೋಕೆ ಆಗೋದಿಲ್ಲ ಯಾವಾಗ ನೀವು ಸೈಲೆಂಟ್ ಆಗಿ ಇರೋದನ್ನ ಕಲ್ತಿರ್ತೀರೋ. ಸ್ನೇಹಿತರೆ, ನೀವು ಯಾರ ಜೊತೆನಾದ್ರೂ ಮಾತಾಡ್ತಾ ಇರುವಾಗ ಆ ಸಮಯದಲ್ಲಿ ನೀವು ಸೈಲೆಂಟ್ ಆಗಿ ಇದ್ರೆ ಆಗ ನೀವು ಎದುರಿಗೆ ಇರುವ ವ್ಯಕ್ತಿಯ ಎಲ್ಲ ಮಾತುಗಳನ್ನ ತುಂಬಾ ಚೆನ್ನಾಗಿ ಕೇಳ್ತೀರಾ. ಅವರ ಬಾಡಿ ಲ್ಯಾಂಗ್ವೇಜ್ ನ ನೋಟಿಸ್ ಮಾಡ್ತೀರಾ. ಅವರ ಪ್ರತಿ ಮಾತು, ಪ್ರತಿ ನಡವಳಿಕೆಯನ್ನ ನೀವು ಅಬ್ಸರ್ವ್ ಮಾಡ್ತೀರಾ. ಎದುರಿಗೆ ಇರುವ ವ್ಯಕ್ತಿಯ ಇಂಟೆನ್ಷನ್ ಏನು, ಇವರು ನಿಜ ಹೇಳ್ತಾ ಇದ್ದಾರಾ ಅಥವಾ ಸುಳ್ಳು ಹೇಳ್ತಾ ಇದ್ದಾರಾ, ಇವರು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮೊಂದಿಗೆ ನಿಜವಾಗ್ಲೂ ಮಾತನಾಡೋದಕ್ಕೆ ಬಯಸ್ತಾ ಇದ್ದಾರಾ ಅನ್ನೋ ಎಲ್ಲ ಅಂಶಗಳನ್ನ ನೀವು ತುಂಬಾ ಚೆನ್ನಾಗಿ ತಿಳ್ಕೊಬಹುದು ಯಾವಾಗ ನೀವು ಸೈಲೆಂಟ್ ಆಗಿದ್ದು ಅವರ ಮಾತುಗಳನ್ನ ಚೆನ್ನಾಗಿ ಕೇಳಿಸಿಕೊಳ್ತೀರೋ. ನಂಬರ್ 3, ಸೈಲೆನ್ಸ್ ಗೆಟ್ ಪೀಪಲ್ಸ್ ಅಟೆನ್ಷನ್. ಸ್ನೇಹಿತರೆ, ನಮ್ಮೆಲ್ಲರ ಸ್ಕೂಲ್ ನಲ್ಲಿ ಒಂದು ವಿಷಯ ಕಾಮನ್ ಆಗಿ ಇರ್ತಿತ್ತು. ಅದೇನು ಅಂದ್ರೆ, ಕ್ಲಾಸ್ ನಲ್ಲಿ ಟೀಚರ್ ಯಾವಾಗ ಪಾಠ ಮಾಡ್ತಾ ಇದ್ರು ಲಾಸ್ಟ್ ಅಲ್ಲಿ ಕೂತಿದ್ದ ಹುಡುಗರು ಗುಸುಗುಸು ಅಂತ ಮಾತಾಡ್ತಾ ಇದ್ರು. ಇದನ್ನ ನೋಡಿ ಟೀಚರ್ ಒಂದು ಕ್ಷಣ ಸೈಲೆಂಟ್ ಆಗಿ ಬಿಡ್ತಿದ್ರು. ಆಗ ಎಲ್ಲರ ಅಟೆನ್ಷನ್ ಟೀಚರ್ ಕಡೆಗೆ ಹೋಗ್ತಿತ್ತು. ಟೀಚರ್ ಯಾಕೆ ಮಾತನಾಡೋದನ್ನ ನಿಲ್ಸಿದ್ರು ಅಂತ. ನಂತರ ಟೀಚರ್ ಪಾಠ ಮಾಡೋದನ್ನ ಮುಂದುವರಿಸ್ತಾ ಇದ್ರು ಮತ್ತು ಎಲ್ರು ಕೂಡ ಅವರ ಮಾತನ್ನ ಗಮನ ಕೊಟ್ಟು ಕೇಳ್ತಾ ಇದ್ರು. ಇದನ್ನೇ ಹೇಳ್ತಾರೆ ಸೈಲೆಂಟ್ ನ ಭಯ ಅಂತ. ಇದು ಜನರ ಗಮನವನ್ನ ಸೆಳೆಯುವಂತೆ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ಜನ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಇವನು ಏನ್ ಯೋಚನೆ ಮಾಡ್ತಾ ಇದ್ದಾನೆ, ಇವನು ಮುಂದೆ ಏನ್ ಮಾಡ್ತಾನೆ, ಇವನು ಸುಮ್ನೆ ಯಾಕಿದ್ದಾನೆ ಅಂತ ಜನ ಕನ್ಫ್ಯೂಸ್ ಆಗ್ತಾರೆ ಮತ್ತು ನಿಮ್ಮ ಮಾತುಗಳನ್ನ ತುಂಬಾ ಗಮನದಿಂದ ಕೇಳ್ತಾರೆ. ಯಾವಾಗ ನೀವೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿರೋ ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಸುಮ್ನೆ ಇರಿ, ನಂತರ ನಿಮ್ಮ ಮಾತನ್ನ ಶುರು ಮಾಡಿ. ಈ ಒಂದು ವಿಷಯದಲ್ಲಿ ನೀವು ಸೈಲೆಂಟ್ ಆಗಿರ್ಬೇಕಾಗತ್ತೆ. ಅದುವೇ ನಿಮ್ಮ ಪ್ಲಾನ್ಸ್ ಅಂಡ್ ಗೋಲ್ಸ್. ಸ್ನೇಹಿತರೆ, ಚಾಣಕ್ಯರು ಹೇಳ್ತಾರೆ, ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯಗಳನ್ನ ಎಲ್ಲರೆದುರು ಹೇಳಿಕೊಳ್ಳುತ್ತಾನೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ. ಅಂದ್ರೆ ಮನಸ್ಸಲ್ಲಿ ಮಾಡೋ ಪ್ಲಾನ್ ಗಳನ್ನ, ಗೋಲ್ ಗಳನ್ನ
ಯಾರ ಮುಂದೆನೂ ಹೇಳ್ಬಾರ್ದು. ಅದನ್ನ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಸುರಕ್ಷಿತವಾಗಿ ಇಡ್ತಿರೋ ನಿಮ್ಮ ಕೆಲಸಗಳು ಸಹ ಅಷ್ಟೇ ಸುರಕ್ಷಿತವಾಗಿ ಇರ್ತವೆ. ನೀವು ಮುಂದೆ ಏನು ಕೆಲಸ ಮಾಡ್ತೀರಾ ಅನ್ನೋದನ್ನ ಯಾರಿಗೂ ಹೇಳ್ಬೇಡಿ. ಈ ಜಗತ್ತಿನಲ್ಲಿ ಸಾಕಷ್ಟು ಜನ ತೆರೆದ ಪುಸ್ತಕದಂತೆ ಇರ್ತಾರೆ. ಅವಕಾಶ ಸಿಕ್ಕರೆ ಸಾಕು ತಮ್ಮ ಮನಸ್ಸಲ್ಲಿ ಇರೋದನ್ನ ಎಲ್ಲ ಹೇಳ್ಬಿಡ್ತಾರೆ. ಇದರ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಯಾವಾಗ ನಿಮ್ಮ ಗೋಲ್ ಗಳನ್ನ ಜನರಲ್ಲಿ ಶೇರ್ ಮಾಡ್ಕೊಳ್ತೀರೋ, ಒಂದು ವೇಳೆ ನೀವು ನಿಮ್ಮ ಗೋಲ್ ಅನ್ನ ಅಚೀವ್ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಜನ ನಿಮ್ಮನ್ನ ತಮಾಷೆ ಮಾಡ್ತಾರೆ, ನಿಮ್ಮನ್ನ ನೋಡಿ ನಗ್ತಾರೆ ಮತ್ತು ಜನ ಅಂತಾರೆ ಇವನು ಬರೀ ಮಾತಾಡ್ತಾನೆ, ಇವನಿಂದ ಏನು ಮಾಡೋಕೆ ಆಗಲ್ಲ ಅಂತ. ಜನರ ದೃಷ್ಟಿಯಲ್ಲಿ ನಿಮ್ಮ ಇಮೇಜ್ ಹಾಳಾಗೋಗುತ್ತೆ ಮತ್ತು ನಿಮ್ಮ ಮೇಲಿನ ರೆಸ್ಪೆಕ್ಟ್ ಏನಿದೆಯೋ ಅದು ಕಡಿಮೆ ಆಗೋಗುತ್ತೆ. ಇದರಿಂದ ನೀವು ಮಾನಸಿಕವಾಗಿ ತುಂಬಾನೇ ಕುಗ್ತೀರಾ. ನಿಮ್ಮ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಗೋಲ್ಸ್, ನಿಮ್ಮ ಪ್ಲಾನ್ ಗಳನ್ನ ಕೇವಲ ಇಂತಹ ವ್ಯಕ್ತಿಯಲ್ಲಿ ಹಂಚಿಕೊಳ್ಳಿ, ಯಾರು ಆ ಫೀಲ್ಡ್ ನಲ್ಲಿ ಎಕ್ಸ್ಪರ್ಟ್ ಇರ್ತಾರೋ, ಯಾರು ನಿಮಗೆ ನಿಮ್ಮ ಗೋಲ್ ನಲ್ಲಿ ಮುಂದೆ ಹೋಗೋಕೆ ಸಹಾಯ ಮಾಡ್ತಾರೋ. ಅಮೆಜಾನ್ ನ ಫೌಂಡರ್ ಆದ ಜೆಫ್ ಬೆಜಸ್ ಕೂಡ ಇದನ್ನೇ ಮಾಡಿದ್ದು. ಯಾವಾಗ ಇವರು ಫಸ್ಟ್ ಟೈಮ್ ಕ್ಲೌಡ್ ಬಿಸ್ನೆಸ್ ನಲ್ಲಿ ಬರ್ತಾರೋ ಆಗ ಈ ಬಿಸ್ನೆಸ್ ನಲ್ಲಿ ತುಂಬಾನೇ ಇನ್ಕಮ್ ಇರುತ್ತೆ. ಆದ್ರೆ ಈ ವಿಷಯವನ್ನ ಅವರು ಯಾರಿಗೂ ಸಹ ಹೇಳೋದಿಲ್ಲ. ಈ ಸಮಯದಲ್ಲಿ ಈ ಮಾತನ್ನ ಅವರು ಯಾರಿಗಾದ್ರೂ ಹೇಳಿದಿದ್ರೆ ಈ ಫೀಲ್ಡ್ ಗೆ ಸಾಕಷ್ಟು ಜನ ಬರ್ತಾ ಇದ್ರು ಮತ್ತು ಆಗ ಇವ್ರಿಗೆ ಆ ಫೀಲ್ಡ್ ನಲ್ಲಿ ಮುಂದೆ ಹೋಗಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಆದ್ದರಿಂದ ಈ ಮಾತನ್ನ ಅವರು ಯಾರಿಗೂ ಹೇಳೋದಿಲ್ಲ. ಆ ಸಮಯದಲ್ಲಿ ಸೈಲೆಂಟ್ ಆಗಿದ್ದ ಕಾರಣದಿಂದಾಗಿ ಇವತ್ತು ಅಮೆಜಾನ್ ಹತ್ತಿರ ಕ್ಲೌಡ್ ಬಿಸ್ನೆಸ್ ನ ತುಂಬಾ ದೊಡ್ಡ ಶೇರ್ ಇದೆ. ಸ್ನೇಹಿತರೆ, ಐ ಹೋಪ್ ಈಗ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ ಸೈಲೆಂಟ್ ಆಗಿರೋದರ ಪವರ್ ಏನು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.